ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದ 11ನೇ ಅಧ್ಯಾಯದಲ್ಲಿ ಇವತ್ತು 22ನೇ ಶ್ಲೋಕ. ಶುಚಿಸ್ತನಯಸ್ತಸ್ಮಾತ್ ಸನದ್ವಾಜಸ್ತತೋ ಭವತೆ. ಊರ್ಜಕೇತು ಸನದ್ವಾಜಾತ್ ಅಜೋಥ ಕುರುಜಿತ್ ಸುತಃ. ಜನಕ ಮಹಾರಾಜನ ವಂಶದ ಚರಿತ್ರೆಯನ್ನ ಹೇಳ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಕೃತಧ್ವಜನಿಂದ ಕೇಶಿಧ್ವಜ ಅನ್ನೋನು ಹುಟ್ಟಿದ, ಮಿತಧ್ವಜನಿಂದ ಖಾಂಡಿಕ್ಯ ಅಂತನ್ನೋನು ಹುಟ್ಟಿದ ಅಂತ ಅಲ್ಲಿ ಇಬ್ಬರ ಬಗ್ಗೆ ಹೇಳಿದ್ರು. ಧರ್ಮಧ್ವಜನ ಇಬ್ಬರ ಮಕ್ಕಳು ಕೃತಧ್ವಜ, ಮಿತಧ್ವಜರು. ಅದರಲ್ಲಿ ಕೇಶಿಧ್ವಜನಿಗೆ ಉತ್ತಮವಾದ ಬ್ರಹ್ಮಜ್ಞಾನ ಇತ್ತು, ಪರಮಾತ್ಮನ ವಿದ್ಯೆಯಲ್ಲಿ ಬಹಳ ವಿಶಾರದನಾಗಿದ್ದ. ಅವನಿಗೆ ಹೆದರಿ ಖಾಂಡಿಕ್ಯ ಅಂತನ್ನವನು ಕೇವಲ ಕರ್ಮತತ್ವಜ್ಞನಾದವನು, ಅವನು ಈ ಬ್ರಹ್ಮಜ್ಞಾನಿಯಾದ ಕೇಶಿಧ್ವಜನಿಗೆ ಹೆದರಿ ಕಾಡಿಗೆ ಹೋದ ಅನ್ನೋ ವಿಷಯವನ್ನ ನಿನ್ನೆ ನೋಡಿದ್ವಿ. ಆ ಖಾಂಡಿಕ್ಯನ ಮಗ ಭಾನುಮಾನ್, ಆ ಭಾನುಮಾನ್ ಎನ್ನುವವನ ಮಗ ಶತದ್ಯುಮ್ನ ಅಂತ. ಆ ಶತದ್ಯುಮ್ನ ಏನಿದ್ದಾನೆ ಅವನ ಮಗ ಶುಚಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶತದ್ಯುಮ್ನ ಮಗ ಶುಚಿ, ಶುಚಿಯ ಮಗ ಸನದ್ವಾಜ ಅಂತ. ಸನದ್ವಾಜನ ಮಗ ಊರ್ಜಕೇತು, ಊರ್ಜಕೇತುವಿನ ಮಗ ಕುರುಜಿತ್, ಕುರುಜಿತ್ನ ಮಗ ಅಜ. ಶುಚಿಸ್ತನಯಸ್ತಸ್ಮಾತ್ ಸನದ್ವಾಜಸ್ತತೋ ಭವತೆ. ಊರ್ಜಕೇತು ಸನದ್ವಾಜಾತ್ ಅಜೋಥ ಕುರುಜಿತ್ ಸುತಃ. ಅರಿಷ್ಟನೇಮಿಸ್ತಸ್ಯಾಪಿ ಶ್ರುತಾಯುಸ್ತತ್ಸುಪಾರ್ಶ್ವಕಃ. ತತಶ್ಚಿತ್ರರಥೋ ಯಸ್ಯ ಕ್ಷೇಮಾಪಿರ್ಮಿಥಿಲಾಧಿಪಃ. ಅಜನ ಮಗ ಅರಿಷ್ಟನೇಮಿ, ಆ ಅರಿಷ್ಟನೇಮಿಯ ಮಗ ಶ್ರುತಾಯು, ಶ್ರುತಾಯುವಿನ ಮಗ
ಸುಪಾರ್ಶ್ವಕ. ಶ್ರುತಾಯುವಿನ ಮಗ ಸುಪಾರ್ಶ್ವಕ ಅಂತ. ಸುಪಾರ್ಶ್ವಕನ ಮಗ ಚಿತ್ರರಥ. ಚಿತ್ರರಥನ ಮಗ ಕ್ಷೇಮಾಪಿ, ಮಿಥಿಲಾಧಿಪಃ ಅಂತ, ಮಿಥಿಲಾ ಪಟ್ಟಣದ ಒಡೆಯ ಕ್ಷೇಮಾಪಿ ಅಂತ. ಅರಿಷ್ಟನೇ ಮಿಸ್ತಸ್ಯಾಪಿ ಶ್ರುತಾಯುಸ್ತತ್ಸು ಪಾರ್ಶ್ವಕಃ ತತಶ್ಚಿತ್ರರಥೋ ಯಸ್ಯ ಕ್ಷೇಮಾಪಿರ್ಮಿಥಿಲಾಧಿಪಃ. ತಸ್ಮಾದ್ಧೇಮರಥಸ್ತಸ್ಯ ಸುತಃ ಸತ್ಯರಥಸ್ತತಃ ಆಸೀದ್ ಉಪಗುರುಸ್ತಸ್ಮಾತ್ ಉಪಗುಪ್ತೋಗ್ನಿಸಂಭವಃ. ಕ್ಷೇಮಾಪಿಯ ಮಗ ಹೇಮರಥ. ಹೇಮರಥನ ಮಗ ಸತ್ಯರಥ. ಸತ್ಯರಥನ ಮಗ ಉಪಗುರು. ಉಪಗುರುವಿನ ಮಗ ಉಪಗುಪ್ತ. ಉಪಗುಪ್ತ ಅನ್ನೋನೇನಿದ್ದಾನೆ ಇವನು ಅಗ್ನಿ ಸಂಭವ ಅಂತ ಹೇಳಿದ್ದಾರೆ. ಅವನಿಗೊಂದು ವಿಶೇಷಣ ಕೊಟ್ಟಿದ್ದಾರೆ. ಅಗ್ನಿ ಸಂಭವ ಅಂದ್ರೆ ಅಗ್ನಿಯ ಅಂಶದಿಂದ ಹುಟ್ಟಿದವನು ಅಂತರ್ಥ. ಉಪಗುಪ್ತನ ಬಗ್ಗೆ ಅಗ್ನಿಯ ಅಂಶದಿಂದ ಹುಟ್ಟಿದವನು ಅನ್ನೋ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಉಳಿದವ್ರದೆಲ್ಲ ಹಾಗೆ ಹೆಸರು ಮಾತ್ರ ಹೇಳ್ತಾ ಹೇಳ್ತಾ ಬರ್ತಾ ಇದ್ದಾರೆ. ಉಪಗುಪ್ತ ಅಂತನ್ನೋನು ಅಗ್ನಿ ಸಂಭವ, ಅಗ್ನಿ ಅಂಶದಿಂದ ಹುಟ್ಟಿದವನು. ತಸ್ಮಾದ್ಧೇಮರಥಸ್ತಸ್ಯ ಸುತಃ ಸತ್ಯರಥಸ್ತತಃ ಆಸೀದುಪಗುರುಸ್ತಸ್ಮಾದ್ ಉಪಗುಪ್ತೋಗ್ನಿ ಸಂಭವಃ ವೈವಸ್ವತೋಥ ತತ್ಪುತ್ರೋ ಯುಯುಧೋ ಯತ್ಸುಭಾಷಣಃ ಶ್ರುತಸ್ತತೋ ಜಯಸ್ತಸ್ಮಾದ್ ವಿಜಯೋಸ್ಮಾದೃತಃ ಸುತಃ. ಈ ಅಗ್ನಿಂಶ ಸಂಭೂತನಾದಂತಹ ಉಪಗುಪ್ತ ಏನಿದ್ದಾನೆ ಅವನ ಮಗ ವೈವಸ್ವತ ಅಂತ. ವೈವಸ್ವತನ ಮಗ ಯುಯುಧ. ಯುಯುಧನ ಮಗ ಸುಭಾಷಣ. ಸುಭಾಷಣನ ಮಗ ಶ್ರುತ. ಶ್ರುತನ ಮಗ ಜಯ. ಜಯನ ಮಗ ವಿಜಯ. ವಿಜಯನ ಮಗ ಋತ. ವೈವಸ್ವತೋಥ ತತ್ಪುತ್ರೋ ಯುಯುಧೋ ಯತ್ಸುಭಾಷಣಃ ಶ್ರುತಸ್ತತೋ ಜಯಸ್ತಸ್ಮಾದ್ ವಿಜಯೋಸ್ಮಾದೃತಃ ಸುತಃ ಶುನಕಸ್ತತ್ಸುತೋ ಜಜ್ಞೆ ವೀರಹವ್ಯೋ ಧೃತಿಸ್ತತಃ ಬಹುಲಾಶ್ವೋ ಧೃತೇಸ್ತಸ್ಯ ಕೃತಿರಸ್ಯ ಮಹಾವಶೀ. ಋತನ ಮಗ ಶುನಕ. ಶುನಕನಿಂದ ಹುಟ್ಟಿದವನು ವೀರಹವ್ಯ. ವೀರಹವ್ಯನಿಂದ ಹುಟ್ಟಿದವನು ಧೃತಿ. ಧೃತಿಯ ಮಗ ಬಹುಲಾಶ್ವ. ಬಹುಲಾಶ್ವನ ಮಗ ಧೃತಿ. ಧೃತಿಯ ಮಗ ಕೃತಿ. ಕೃತಿಯ ಮಗ ಮಹಾವಶಿ. ಶುನಕಸ್ತತ್ಸುತೋ ಜಜ್ಞೆ ವೀರಹವ್ಯೋ ಧೃತಿಸ್ತತಃ ಬಹುಲಾಶ್ವೋ ಧೃತೇಸ್ತಸ್ಯ ಕೃತಿರಸ್ಯ ಮಹಾವಶಿ. ಏತೇ ವೈ ಮಿಥಿಲಾ ರಾಜನ್ ಆತ್ಮವಿದ್ಯಾ ವಿಶಾರದಾಃ ಯೋಗೇಶ್ವರ ಪ್ರಸಾದೇನ ದ್ವಂದ್ವೈರ್ಮುಕ್ತಾ ಗೃಹೇಶ್ವಪಿ. ಇವರೆಲ್ಲ ಮಿಥಿಲಾ ಪಟ್ಟಣದ ರಾಜರುಗಳು ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ನಾವು ಯಾರ್ಯಾರ ಹೆಸರುಗಳನ್ನೆಲ್ಲ ನೋಡಿದ್ವಿ. ಇವರೆಲ್ಲ ಮಿಥಿಲಾ ಪಟ್ಟಣದ ರಾಜರು. ಇವರಿಗೆಲ್ಲ ಒಳ್ಳೆ ಪರಮಾತ್ಮ ವಿದ್ಯೆ ಇತ್ತಂತೆ. ಭಗವಂತನ ವಿದ್ಯೆಯಲ್ಲಿ ಎಲ್ಲರೂ ವಿಶಾರದರಾಗಿರ್ತಕ್ಕಂಥವರಂತೆ. ಎಲ್ಲರೂ ಭಗವಂತನಾದ ಯೋಗೇಶ್ವರ ಪ್ರಸಾದೇನ ಅಂದಿದ್ದಾರೆ. ಯೋಗೇಶ್ವರನ ಭಗವಂತನ ಅನುಗ್ರಹದಿಂದ ಗೃಹಸ್ಥಾಶ್ರಮದಲ್ಲಿ ಇದ್ದರೂ ಕೂಡ ಈ ಎಲ್ಲ ರಾಜರುಗಳು ದ್ವಂದ್ವ ಸಹಿಷ್ಣುಗಳಾಗಿದ್ರು ಅಂತ. ದ್ವಂದ್ವೈಹಿ ಮತ್ತು ಮುಕ್ತಾಹ ಗೃಹೇಶ್ವಪಿ ಅಂತ ಹೇಳಿದ್ದಾರೆ. ದ್ವಂದ್ವೈಹಿ ಮುಕ್ತಾಹ ಅಂದ್ರೆ ಶೀತ ಉಷ್ಣ ಮೊದಲಾದ ದ್ವಂದ್ವಗಳೇನಿದ್ದಾವೆ ಆ ಎಲ್ಲ ದ್ವಂದ್ವ ಸಹಿಷ್ಣುಗಳಾಗಿದ್ರು. ಮಿಥಿಲಾ ಪಟ್ಟಣದಲ್ಲಿ ವಾಸ ಮಾಡಿಕೊಂಡಿದ್ರು. ವಿರಕ್ತ ಶಿಖಾಮಣಿಗಳಾಗಿದ್ರು. ಹಾಗಾಗಿ ಇವರ ಹೆಸರುಗಳನ್ನೆಲ್ಲ ನಾವು ಏನು ಇದುವರೆಗೂ ಕೇಳ್ತಾ ಬಂದ್ವಿ, ಅವರ ಹೆಸರುಗಳನ್ನ ಶ್ರವಣ ಮಾಡೋದ್ರಿಂದಲೇ ಪುಣ್ಯ ಬರ್ತದೆ. ಏನಪ್ಪಾ ಬರೇ ಹೆಸರುಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಅಂತ ಅನ್ಕೊಳ್ಬಾರ್ದು. ಅವರ ಹೆಸರುಗಳನ್ನ, ಅವರ ನಾಮ ಕೀರ್ತನೆ ಮಾಡೋದ್ರಿಂದಲೇ ನಮಗೆ ಪುಣ್ಯ ಬರ್ತದೆ. ಯಾಕೆಂದ್ರೆ ಇವರೆಲ್ಲ ಮಹಾ ತತ್ವಜ್ಞಾನಿಗಳು. ಮಿಥಿಲಾ ಪಟ್ಟಣದ ಒಡೆಯರಾಗಿದ್ರು.
ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಯೋಗೇಶ್ವರನಾದಂತಹ ಯಾಜ್ಞವಲ್ಕ್ಯನ ಅನುಗ್ರಹದಿಂದ ಅಂತ ಹೇಳಿದ್ದಾರೆ. ಇಲ್ಲಿ ಯೋಗೇಶ್ವರ ಪ್ರಸಾದೇನ ಅಂತ ಇದೆ ಭಾಗವತದಲ್ಲಿ. ವಿಜಯಧ್ವಜ ತೀರ್ಥರು ಯೋಗೇಶ್ವರಸ್ಯ ಯಾಜ್ಞವಲ್ಕ್ಯಸ್ಯ ಪ್ರಸಾದೇನ ಅಂತ ಬರೀತಾರೆ. ಯೋಗೇಶ್ವರ ಅಂದ್ರೆ ಯೋಗೇಶ್ವರನಾದಂತಹ ಯಾಜ್ಞವಲ್ಕ್ಯನ ಅನುಗ್ರಹದಿಂದ ಇವರೆಲ್ಲರೂ ಕೂಡ ಜನಕಾದಯ, ಜನಕ ಮೊದಲಾದಂತಹ ಎಲ್ಲ ರಾಜರು ದ್ವಂದ್ವೈಹಿ ಮುಕ್ತಾಹ ಅಂದ್ರೆ ಶೀತೋಷ್ಣ ಮೊದಲಾದಂತಹ ದ್ವಂದ್ವಗಳಿಂದ ಮುಕ್ತರಾಗಿದ್ರು. ಆತ್ಮಾರಾಮಾಹ ಇತ್ಯರ್ಥಃ ಅಂತ ಎಲ್ಲರೂ ಕೂಡ ಆತ್ಮಾರಾಮರಾಗಿದ್ರು ಅಂತ, ಭಗವಂತನನ್ನ ಆರಾಧನೆ ಮಾಡೋದರಲ್ಲೇ ಅವರಿಗೆ ಆನಂದ. ಅಂತಹ ಮಹಾರಾಜರುಗಳು ಅವರೆಲ್ಲರ ಒಂದು ವಂಶ ವಿಸ್ತಾರವನ್ನು ವರ್ಣನೆ ಮಾಡ್ತಾ ಬಂದಿದ್ದಾರೆ. ಏತೇ ವೈ ಮಿಥಿಲಾ ರಾಜನ್ ಆತ್ಮವಿದ್ಯಾ ವಿಶಾರದಾಹ ಯೋಗೇಶ್ವರ ಪ್ರಸಾದೇನ ದ್ವಂದ್ವೈರ್ಮುಕ್ತಾ ಗೃಹೇಶ್ವಪಿ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ನವಮಸ್ಕಂಧೆ ಏಕಾದಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ 9ನೇ ಸ್ಕಂದದಲ್ಲಿ 11 ಅಧ್ಯಾಯ ಮುಗಿತು. ಮುಂದೆ 12ನೇ ಅಧ್ಯಾಯ ಪ್ರಾರಂಭ. ಚಂದ್ರವಂಶವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದುವರೆಗೂ ಸೂರ್ಯವಂಶ ಆಯಿತು. ಶ್ರೀ ಶುಕ ಉವಾಚ ಅಥಾತ ಶ್ರೂಯತಾಂ ರಾಜನ್ ವಂಶ ಸೋಮಸ್ಯ ಪಾವನಃ ಯಸ್ಮಿನ್ ನೈಲಾದಯೋ ಭೂಪಾಃ ಕೀರ್ತ್ಯಂತೆ ಪುಣ್ಯಕೀರ್ತಯಃ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಈಗ ಚಂದ್ರವಂಶದ ಬಗ್ಗೆ ಹೇಳ್ತೇನೆ ಕೇಳು ಅಂತಾರೆ. ಹೇಳುವಾಗ ಅವರಂತಾರೆ ಪಾವನಃ ಪಾವನಃ ಸೋಮಸ್ಯ ವಂಶಃ ಶ್ರೂಯತಾಂ ಅಂತಾರೆ. ಅತ್ಯಂತ ಪವಿತ್ರವಾದಂತಹ ವಂಶ ಇದು ಚಂದ್ರನ ವಂಶ. ಅಂತಹ ಪವಿತ್ರವಾದ ಚಂದ್ರವಂಶದ ಬಗ್ಗೆ ಇನ್ನು ಮುಂದೆ ಹೇಳ್ತೇನೆ ಕೇಳು. ಈ ವಂಶದಲ್ಲಿ ಪುರೂರವ ಮುಂತಾದಂತಹ ಅನೇಕ ಪುಣ್ಯಶಾಲಿಗಳಾದಂತಹ ರಾಜರುಗಳೆಲ್ಲ ಬಂದು ಹೋಗಿದ್ದಾರೆ. ಅಂತಹ ಪುಣ್ಯಕರವಾದಂತಹ ವಂಶದ ವಿಸ್ತಾರವನ್ನ ಹೇಳ್ತೇನೆ ಕೇಳು ಅಂತಾರೆ. ಅಥಾತ ಶ್ರೂಯತಾಂ ರಾಜನ್ ವಂಶ ಸೋಮಸ್ಯ ಪಾವನಃ ಯಸ್ಮಿನ್ ನೈಲಾದಯೋ ಭೂಪಾಃ ಕೀರ್ತ್ಯಂತೆ ಪುಣ್ಯಕೀರ್ತಯಃ. ಐಲಾದಯಃ ಅಂತ ಇದೆ. ಯಸ್ಮಿನ್ ಯಾವ ಈ ಚಂದ್ರವಂಶದಲ್ಲಿ ಐಲಾದಯಃ ಐಲ ಮೊದಲಾದವರು ಅಂತ ಅಂದ್ರೆ ಬುಧನಿಂದ ಇಲಾದೇವಿಯಲ್ಲಿ ಹುಟ್ಟಿದವನು ಪುರೂರವ, ಅವನಿಗೆ ಐಲ ಅಂತ ಹೆಸರು. ಇಲಾದೇವಿಯಲ್ಲಿ ಹುಟ್ಟಿದ್ರಿಂದ ಅವನಿಗೆ ಐಲ ಅಂತ ಕರೀತಾರೆ. ಪುರೂರವ ಅಂತ ಅವನ ಹೆಸರು. ಅಂತಹ ಇಲಾದೇವಿಯಲ್ಲಿ ಹುಟ್ಟಿದ ಪುರೂರವ ಮೊದಲಾದಂಥವರೆಲ್ಲ ಬಂದು ಹೋದಂತಹ ಉತ್ತಮವಾದ ಒಂದು ವಂಶ. ಸಹಸ್ರ ಶಿರಸ ಪುಂಸೋ ನಾವಿಹ್ರದ ಸರೋರುಹಾತ್ ಜಾತಸ್ಯಾಸೀತ್ ಸುತೋ ಧಾತುಃ ಅತ್ರಿ ಪಿತೃಸಮೋ ಗುಣೈಃ. ಸಹಸ್ರ ಶಿರಸಃ ಪುಂಸಃ ಅಂತಂದ್ರೆ ಭಗವಂತ. ಸಹಸ್ರ ಶೀರ್ಷ ಪುರುಷಃ ಅಂತೇನು ಹೇಳ್ತೇವೆ ಅದರದ್ದೇ ಅನುವಾದ. ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಾಪಾತ್ ಅಂತ ಪ್ರಸಿದ್ಧನಾದಂತಹ ಭಗವಂತ ಏನಿದ್ದಾನೆ, ಸಾವಿರಾರು ತಲೆಗಳು, ಸಾವಿರಾರು ಕೈಗಳು, ಸಾವಿರಾರು ಮುಖಗಳುಳ್ಳಂತಹ ಸರ್ವೋತ್ತಮನಾದ ಶ್ರೀಮನ್ನಾರಾಯಣ, ಅವನ ನಾಭಿಯಲ್ಲಿ ಕಮಲ ಹುಟ್ಟಿತು. ಆ ನಾಭಿ ಕಮಲದಿಂದ ಹುಟ್ಟಿದವನು ಬ್ರಹ್ಮ. ಸಹಸ್ರ ಶಿರಸಃ ಪುಂಸಃ ನಾಭಿಹ್ರದ ಸರೋರುಹಾತ್ ಜಾತಃ. ನಾಭಿ ಸರೋವರದಲ್ಲಿ ಏನೊಂದು ಕಮಲ ಇದೆ, ಆ ಕಮಲದಿಂದ ಬ್ರಹ್ಮ ಹುಟ್ಟಿದ. ಆ ಬ್ರಹ್ಮನ ಮಗ ಅತ್ರಿ. ಧಾತು ಅತ್ರಿಹಿ, ಬ್ರಹ್ಮದೇವರ ಮಕ್ಕಳು ಅತ್ರಿ ಋಷಿಗಳು. ಆ ಅತ್ರಿ ಋಷಿಗಳೇನಿದ್ದಾರೆ ಪಿತೃಸಮೋ ಗುಣೈಹಿ ಅಂತ ಹೇಳಿದ್ದಾರೆ. ಗುಣದಿಂದ
ತಂದೆಗೆ ಸಮಾನರಾಗಿದ್ರಂತೆ. ಅಂತಹ ಉತ್ತಮವಾದ ಗುಣಶಾಲಿಗಳು ಅತ್ರಿ ಋಷಿಗಳು. ಸಹಸ್ರ ಶಿರಸ ಪುಂಸೋ ನಾಭಿಹೃದ ಸರೋರುಹಾತ್ ಜಾತಸ್ಯಾಸೀತ್ ಸುತೋ ಧಾತುಃ ಅತ್ರಿ ಪಿತೃಸಮೋ ಗುಣೈಃ ತಸ್ಯ ದೃಗ್ಭ್ಯೋಭವತ್ ಪುತ್ರಃ ಸೋಮೋಮೃತಮಯಃ ಕಿಲ ವಿಪ್ರೌಷಧ್ಯಂಬುಗರ್ಭಾಣಾಂ ಬ್ರಹ್ಮಣಾ ಕಲ್ಪಿತ ಪತಿಃ. ಆ ಅತ್ರಿ ಋಷಿಗಳೇನಿದ್ದಾರೆ, ಅವರ ಕಣ್ಣಿನಿಂದ ಅವರು ಸಂತೋಷದಿಂದ ಅವರ ಕಣ್ಣಲ್ಲಿ ನೀರು ಬಂತು. ಆ ಕಣ್ಣಿನ ನೀರೇನಿದೆ, ಆನಂದ ಬಾಷ್ಪ, ಅದು ಅಮೃತಮಯವಾದದ್ದು. ಅಂತಹ ಆನಂದ ಬಾಷ್ಪಗಳಿಂದಲೇನೆ ಅಮೃತಮಯನಾದಂತಹ ಸೋಮ ಹುಟ್ಟಿದ. ಅಮೃತಮಯ ಸೋಮ ಅಂದಿದ್ದಾರೆ. ಅಮೃತಮಯನಾದಂತಹ ಸೋಮ ಹುಟ್ಟಿದ. ಅತ್ರಿ ಋಷಿಗಳ ಕಣ್ಣಿನಿಂದ ಹುಟ್ಟಿದವನು. ಅತ್ರಿ ನೇತ್ರ ಸಮುದ್ಭವ ಅಂತ ಹೇಳ್ತೇವೆ. ಚಂದ್ರನಿಗೆ ನಾವು ಅರ್ಘ್ಯ ಕೊಡುವಾಗ ಅತ್ರಿ ಗೋತ್ರ ಸಮುದ್ಭವ ಅಥವಾ ಅತ್ರಿ ನೇತ್ರ ಸಮುದ್ಭವ ಅಂತ ಹೇಳ್ತೇವೆ. ಅತ್ರಿ ಋಷಿಗಳ ಕಣ್ಣಿನಿಂದ ಹುಟ್ಟಿದವನು. ಇವನು ಎಲ್ಲ ಔಷಧಿಗಳಿಗೆ ಅಧಿಪತಿ, ಹಾಗೆ ಬ್ರಾಹ್ಮಣರಿಗೂ ಅಧಿಪತಿಯಾಗಿರ್ತಕ್ಕಂಥವನು. ಔಷಧಿಗಳಿಗೆ, ಬ್ರಾಹ್ಮಣರಿಗೆ, ಮತ್ತೆ ಎಲ್ಲಾ ಪುಷ್ಪಗಳು, ಕುಮುದ ಮೊದಲಾದ ಪುಷ್ಪಗಳೇನಿದ್ದಾವೆ ಆ ಎಲ್ಲ ಪುಷ್ಪಗಳಿಗೆ ಒಡೆಯನಾಗಿರ್ತಕ್ಕಂಥವನು ಇವನು. ಈ ಒಂದು ಅಧಿಕಾರವನ್ನ ಚತುರ್ಮುಖ ಬ್ರಹ್ಮದೇವರೇ ಈ ಚಂದ್ರನಿಗೆ ಕೊಟ್ಟಿದ್ದಾರೆ. ವಿಪ್ರೌಷಧ್ಯಂಬು ಗರ್ಭಾಣಾಂ ಬ್ರಹ್ಮಣ ಕಲ್ಪಿತ ಅಂತಿದ್ದಾರೆ. ವಿಪ್ರ ಔಷಧಿ ಅಂಬು ಗರ್ಭಾಣ ಅಂದ್ರೆ ಬ್ರಾಹ್ಮಣರು, ಔಷಧಿಗಳು ಮತ್ತು ಕುಮುದ ಮೊದಲಾದ ಪುಷ್ಪಗಳು, ಇವುಗಳಿಗೆಲ್ಲ ಅಧಿಪತಿಯಾಗಿ ಅವನನ್ನ ನೇಮಕ ಮಾಡಿದ್ರು ಬ್ರಹ್ಮದೇವರು ಅಂತ ಅರ್ಥ. ಇಲ್ಲಿ ಕಣ್ಣಿನಿಂದ ಸೋಮ ಹುಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಅತ್ರಿ ಋಷಿಗಳ ಕಣ್ಣು ಆನಂದ ಬಾಷ್ಪ, ದೃಗ್ಭ್ಯ ಅಂತ ಹೇಳಿದ್ದಾರೆ. ಆದರೆ ಚತುರ್ಥ ಸ್ಕಂದದಲ್ಲಿ ನಾವು ಅತ್ರಿ ಋಷಿಗಳಿಂದ ಅನಸೂಯಾದೇವಿಯಲ್ಲಿ ಸೋಮ ಹುಟ್ಟಿದ ಅನ್ನೋದನ್ನ ನೋಡಿದ್ದೇವೆ. ಇಲ್ಲಿ ದೃಗ್ಭ್ಯ ಅಂತ ಬಹುವಚನ ಇದೆ. ಇದರಿಂದ ನಾವೇನ್ ಇಟ್ಕೊಳ್ಬೇಕು? ಬಹುವಚನದಿಂದ ದೃಗ್ಭ್ಯ ಅಂತ ಹೇಳಿರೋದ್ರಿಂದ ಅತ್ರಿ ಮತ್ತು ಅನಸೂಯ ಇವರಿಬ್ಬರ ಕಣ್ಣುಗಳಿಂದ ಅಂತ ಇಟ್ಕೊಂಡ್ಬಿಡ್ಬೇಕು. ದಂಪತಿಗಳ ಕಣ್ಣಿನಿಂದ ಹುಟ್ಟಿದ ಅಂತ ಇಟ್ಕೊಂಡ್ಬಿಟ್ರೆ ಆ ಚತುರ್ಥ ಸ್ಕಂದದಲ್ಲಿ ಹೇಳಿದ್ದಕ್ಕೂ ಇದಕ್ಕೂ ವಿರೋಧ ಬರೋದಿಲ್ಲ. ಅಲ್ಲಿ ಅನಸೂಯಾದೇವಿಯಿಂದ ಅತ್ರಿ ಋಷಿಗಳು ಹೊಡೆದರು ಅಂತ ಹೇಳಿದ್ದಾರೆ. ಸತ್ಯಧರ್ಮ ತೀರ್ಥರು ಈ ವಿಷಯವನ್ನ ತಗೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತ ಅಲ್ಲಿ ಬಂದಿದೆ. ಹಾಗಾಗಿ ಅದನ್ನು ಇದನ್ನು ಕೂಡಿಸ್ಕೊಳ್ಬೇಕಾದ್ರೆ ಸೂಕ್ಷ್ಮ ಇಲ್ಲಿ ಏನ್ ಹೇಳಿದ್ದಾರೆ? ದೃಗ್ಭ್ಯ ಅಂತ ಬಹುವಚನ ಹೇಳಿದ್ದಾರೆ. ಕಣ್ಣುಗಳಿಂದ ಅಂತ ಅರ್ಥ. ಅನೇಕ ಕಣ್ಣುಗಳಿಂದ ಬಹುವಚನ ಬರಬೇಕಾಗಿದ್ರೆ ಎರಡಕ್ಕಿಂತ ಜಾಸ್ತಿ ಇರಬೇಕು. ಪಿತೃದೃಗ್ಭ್ಯಾಂಚ ಭಾರ್ಯಾ ಸಾಮುಖ್ಯೇನ ತದೃಗ್ಭ್ಯಾಂ ಸಹ ಪಿತೃದೃಗ್ಭ್ಯಾಂಚ ಇತಿ ದೃಗ್ಭ್ಯ ಅಂತ ಆ ರೀತಿ ಮಾಡಿ ಪತ್ನಿಯಾದ ಅನಸೂಯಾದೇವಿಯಿಂದ ಸಹಿತವಾದ ಅತ್ರಿ ಋಷಿಗಳ ಕಣ್ಣುಗಳಿಂದ ಅಂತ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಆ ದಂಪತಿಗಳ ಕಣ್ಣುಗಳಿಂದ ಸೋಮ ಹುಟ್ಟಿದ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ತಸ್ಯ ದೃಗ್ಭ್ಯೋ ಭವತ್ ಪುತ್ರಃ ಸೋಮೋಮೃತಮಯ ಕಿಲ ವಿಪ್ರೌಷಧ್ಯಂಬು ಗರ್ಭಾಣಾಂ ಬ್ರಹ್ಮಣ ಕಲ್ಪಿತ ಪತಿಃ ಸೋಯಜದ್ರಾಜಸೂಯೇನ ವಿಜಿತ್ಯ ಭುವನತ್ರಯಂ ಪತ್ನೀಂ ಬೃಹಸ್ಪತೇರ್ದರ್ಪಾತ್ ತಾರಾಂ ನಾಮಾಹರದ್ಬಲಾತ್.
ಈ ಚಂದ್ರ 3 ಲೋಕಗಳನ್ನೇ ಗೆದ್ದು ರಾಜಸೂಯ ಯಾಗವನ್ನ ಮಾಡಿದ್ನಂತೆ. ಭುವನತ್ರಯಂ ವಿಜಿತ್ಯ ರಾಜಸೂಯ ಯಾಗ ಮಾಡಬೇಕಾಗಿದ್ರೆ 3 ಲೋಕಗಳನ್ನೇ ಗೆಲ್ಲಬೇಕು. ಅವನು ಮಾಡಿದ 3 ಲೋಕಗಳನ್ನೇ ಗೆದ್ದು ರಾಜಸೂಯ ಯಾಗವನ್ನ ಮಾಡಿದ. ರಾಜಸೂಯ ಯಾಗ ಮಾಡಿದ್ರೆ ಭಾರಿ ಪುಣ್ಯ. ಆ ಪುಣ್ಯ ಬಂತು ಅಂತ ಹೇಳಿ ಅದರ ಜೊತೆಗೆ ಅವನಿಗೆ ಅಹಂಕಾರವೂ ಬಂತು. ಭಾರಿ ಪುಣ್ಯ ಬಂತು ನನಗೆ ಅಂತ ಅಹಂಕಾರ ಬಂದ್ಬಿಡ್ತು. ಅದರಿಂದ ಏನು ಮಾಡಿದ? ದರ್ಪದಿಂದ, ದರ್ಪ ಅಂದ್ರೆ ಅಹಂಕಾರ, ಆ ಪುಣ್ಯ ಜಾಸ್ತಿ ಇದೆ ನನ್ನ ಹತ್ರ ಅನ್ನೋ ಒಂದು ದರ್ಪದಿಂದ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾದಂತಹ ತಾರೆಯನ್ನ ಬಲಾತ್ಕಾರದಿಂದ ಅಪಹಾರ ಮಾಡಿದ. ದರ್ಪಾತ್ ಅಂತ ಹೇಳಿದ್ದಾರೆ. ದರ್ಪಾತ್ ತಾರಾಂ ಅಹರತ್, ಬಲಾತ್ ಅಪಹರತ್. ಬಲಾತ್ಕಾರವಾಗಿ ಆ ಬೃಹಸ್ಪತ್ಯಾಚಾರ ಪತ್ನಿಯಾದಂತಹ ತಾರೆಯನ್ನ ಅಪಹಾರ ಮಾಡಿದ ದರ್ಪದಿಂದ. ಸೋಯಜದ್ರಾಜಸೂಯೇನ ವಿಜಿತ್ಯ ಭುವನತ್ರಯಂ ಪತ್ನೀಂ ಬೃಹಸ್ಪತೇರ್ದರ್ಪಾತ್ ತಾರಾಂ ಅಹರದ್ ಬಲಾತ್. ಯದಾ ಸ ದೇವಗುರುಣ ಯಾಚಿತೋ ಭೀಕ್ಷ್ಣಶೋ ಮದಾತ್ ನಾತ್ಯಜತ್ ತತ್ಕೃತೆ ಜಜ್ಞೆ ಸುರದಾನವ ವಿಗ್ರಹ. ಬೃಹಸ್ಪತ್ಯಾಚಾರ್ಯರು ದೇವತೆಗಳಿಗೆ ಗುರುಗಳ, ಅವರು ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಎಲ್ಲ ದೇವತೆಗಳಿಗೆ ಅವರು ಗುರುಗಳು. ದೇವಗುರುಗಳಾದಂತಹ ಆ ಬೃಹಸ್ಪತ್ಯಾಚಾರ್ಯರು ಅನೇಕ ಸಲ ಬೇಡಿದ್ರು. ಆದರೂ ಕೂಡ ಇವನಿಗೆ ಮದ ಜಾಸ್ತಿ ಇತ್ತು. ಚಂದ್ರನಿಗೆ ಆ ತಾರೆಯನ್ನ ಅವರಿಗೆ ಬಿಟ್ಟು ಕೊಡ್ಲಿಲ್ಲ. ಅವರು ಬಹಳ ಸಲ ಬಂದು ಕೇಳಿದ್ರು. ಆದರೂ ಕೂಡ ಬಹುವಾರಂ ಯಾಚಿತೋಪಿ ಎಂದಿದ್ದಾರೆ. ಬಹಳ ಸಲ ಕೇಳಿದ್ರು ಕೂಡ ನಾತ್ಯಜತ್, ಬಿಡ್ಲಿಲ್ಲ ಅವನು. ಅದರಿಂದ ಮುಂದೆ ದೊಡ್ಡ ಯುದ್ಧವೇ ನಡೀತು. ದೇವತೆಗಳಿಗೂ ಅಸುರರಿಗೂ ಒಂದು ದೊಡ್ಡ ಯುದ್ಧವೇ ನಡೀತಂತೆ. ತಾರಾ ತತ್ಕೃತೆ ಅಂತಾನೆ ಹೇಳಿದ್ದಾರೆ. ಈ ತಾರಾ ಸಲುವಾಗಿನೇ ತತ್ಕೃತೆ ಅನ್ನೋದಕ್ಕೆ ತಾರಾರ್ಥಂ ಅಂತ ಅರ್ಥ ಬರೆದಿದ್ದಾರೆ. ಈ ತಾರೆಯ ಸಲುವಾಗಿ ಮುಂದೆ ದೊಡ್ಡ ಸುರದಾನವ ವಿಗ್ರಹ, ದೇವತೆಗಳಿಗೂ ಅಸುರರಿಗೂ ಒಂದು ದೊಡ್ಡ ಯುದ್ಧವೇ ನಡೀತು. ಯದಾ ಸ ದೇವಗುರುಣ ಯಾಚಿತೋ ಭೀಕ್ಷ್ಣಶೋ ಮದಾತ್ ನಾತ್ಯಜತ್ ತತ್ಕೃತೆ ಜಜ್ಞೆ ಸುರದಾನವ ವಿಗ್ರಹ. ಶುಕ್ರೋ ಬೃಹಸ್ಪತೇರ್ದ್ವೇಷಾತ್ ಅಗ್ರಹೀತ್ ಸಾಸುರೋಡುಪಂ ಹರೋ ಗುರುಸುತ ಸ್ನೇಹಾತ್ ಸರ್ವಭೂತಗಣಾವೃತಃ. ಇದರ ಜೊತೆಗೆ ಒಳಗೊಳಗೆನೆ ಬೃಹಸ್ಪತ್ಯಾಚಾರ್ಯರಿಗೂ ಶುಕ್ರಾಚಾರ್ಯರಿಗೂ ದ್ವೇಷ. ಬೃಹಸ್ಪತ್ಯಾಚಾರ್ಯರ ಮೇಲಿನ ದ್ವೇಷದಿಂದ ಶುಕ್ರಾಚಾರ್ಯ ಏನು ಮಾಡಿದ್ರು? ಅಸುರರನ್ನ ಮತ್ತೆ ಚಂದ್ರನನ್ನ ತಮ್ಮ ಕಡೆಗೆ ತಗೊಂಡ್ರು. ಶುಕ್ರಾಚಾರ್ಯರು ಚಂದ್ರನನ್ನ ತಾವು ತಮ್ಮ ಕಡೆಗೆ ಕರ್ಕೊಂಡ್ರು, ಅಸುರರನ್ನೆಲ್ಲ ತಮ್ಮ ಕಡೆಗೆ ಕರ್ಕೊಂಡ್ರು ಶುಕ್ರಾಚಾರ್ಯರು. ಶಿವ ಏನು ಮಾಡಿದ ಅಂದ್ರೆ, ಹರಹ ರುದ್ರದೇವರು ಅಂಗಿರನ ಮಗ, ತನಗೆ ಗುರುವಾದ ಅಂಗಿರನ ಮಗ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರನ್ನ ತಾವು ತಗೊಂಡ್ರು. ಹರಹ ಗುರುಸುತ ಸ್ನೇಹಾತ್ ಅಂತ ಹೇಳಿದ್ದಾರೆ. ಗುರುಸುತ ಅಂತಂದ್ರೆ ತನಗೆ ಗುರುಗಳಾಗಿರ್ತಕ್ಕಂಥವ್ರು ಅಂಗಿರ ಋಷಿಗಳು, ಅವರ ಮಗ ಅಂತ ಹೇಳಿ ಗುರುಸುತ, ನಮ್ಮ ಗುರುಗಳ ಮಗ ಅನ್ನೋ ಒಂದು ಸ್ನೇಹದಿಂದ ಬೃಹಸ್ಪತ್ಯಾಚಾರ್ಯರನ್ನ
ರುದ್ರದೇವರು ಪರಿಗ್ರಹ ಮಾಡಿದ್ರು. ಆ ಬೃಹಸ್ಪತ್ಯಾಚಾರ ಮೇಲಿನ ದ್ವೇಷದಿಂದ ಚಂದ್ರನನ್ನ ಮತ್ತು ಅಸುರರನ್ನೆಲ್ಲ ಶುಕ್ರಾಚಾರ್ಯರು ಪರಿಗ್ರಹ ಮಾಡಿದರು. ಇಲ್ಲಿ ರುದ್ರದೇವರು ಏನಿದ್ದಾರೆ ಅವರು ಬೃಹಸ್ಪತ್ಯಾಚಾರ್ಯನ ಪರಿಗ್ರಹ ಮಾಡಿದ್ರು. ಅವರ ಮೇಲಿನ ಸ್ನೇಹದಿಂದ ಎಲ್ಲಾ ಭೂತಗಣಗಳು ಪರಿವಾರಯುಕ್ತವಾಗಿ ಬಂದು ನಿಂತಿದ್ರು. ಎಲ್ಲ ಪರಿವಾರ ಸಹಿತರಾಗಿ ಎಲ್ಲಾ ಭೂತಗಣಗಳು ಕೂಡ ರುದ್ರದೇವರ ಜೊತೆಯಲ್ಲಿದ್ರು. ಆ ಎಲ್ಲ ರುದ್ರದೇವರ ಪರಿವಾರ ಸಮೇತವಾಗಿ ಬಂದು ರುದ್ರದೇವರು ಬೃಹಸ್ಪತ್ಯಾಚಾರ್ಯರ ಕಡೆಗೆ ನಿಂತರು. ಶುಕ್ರೋ ಬೃಹಸ್ಪತಿರ್ದ್ವೇಷಾತ್ ಅಗ್ರಹೀತ್ ಸಾಸುರೋಡುಪಂ ಹರೋ ಗುರುಸುತಸ್ನೇಹಾತ್ ಸರ್ವಭೂತಗಣಾವೃತಃ. ಸರ್ವದೇವಗಣೋಪೇತೋ ಮಹೇಂದ್ರೋ ಗುರುಮನ್ವಯಾತ್ ಸುರಾಸುರ ವಿನಾಶೋಭೂತ್ ಸಮರಸ್ತಾರಕಾಮಯಃ. ದೇವೇಂದ್ರ ಏನು ಮಾಡಿದ, ನಮ್ಮ ಗುರುಗಳು ಅಂತ ಹೇಳಿ ಬೃಹಸ್ಪತ್ಯಾಚಾರ ಜೊತೆಗೆ ಅವನು ಸೇರ್ಕೊಂಡ. ಬೃಹಸ್ಪತ್ಯಾಚಾರ ದೇವತೆಗಳ ಗುರುಗಳು. ಹಾಗಾಗಿ ಸಮಸ್ತ ದೇವತಾಗಣ ಸಹಿತವಾಗಿ ಇಂದ್ರದೇವರು ಗುರುಗಳಾದಂತಹ ಬೃಹಸ್ಪತ್ಯಾಚಾರ ಕಡೆಯಲ್ಲಿ ನಿಂತರು. ಹೀಗೆ ದೊಡ್ಡ ಯುದ್ಧ ದೇವತೆಗಳಿಗೂ ಅಸುರರಿಗೂ ನಡೀತು ತಾರೆಯ ಸಲುವಾಗಿ. ಈ ತಾರಾಳನ್ನ ಚಂದ್ರ ಬಿಡ್ಲೇ ಇಲ್ಲ. ಎಷ್ಟು ದೊಡ್ಡ ಯುದ್ಧ ಆದ್ರೂ ಸರಿ ಅಂತ ಹೇಳಿ ಅವ್ರು ಎಷ್ಟು ಬೇಡ್ಕೊಂಡ್ರು ಕೂಡ ಬಿಡ್ಲಿಲ್ಲ. ಆ ತಾರೆಯ ಸಲುವಾಗಿ ಎಂಥ ಒಂದು ದೊಡ್ಡ ಯುದ್ಧ ಅಂದ್ರೆ ತಾರಕಾಮಯ ಸಮರಹ ಅಂತಂದಿದ್ದಾರೆ. ವಿನಾಶಕರವಾದಂತಹ ಯುದ್ಧ. ಅದಕ್ಕೆ ಎರಡರ್ಥ. ತಾರಕಾಮಯ ಅಂತಂದ್ರೆ ಗುರುಗಳಾದ ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರ. ತಾರೈವ ತಾರಕ, ತಾರಾಳನ್ನೇ ತಾರಕ ಅಂತ ಕರೆದಿದ್ದಾರೆ. ಅದು ಸ್ವಾರ್ಥೆ ಕಪ್ರತ್ಯಯ ಅಂತ ಅವರು ಛಲಾರಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಸ್ವಾರ್ಥದಲ್ಲಿ ಕಪ್ರತ್ಯಯ ಬಂದು ತಾರಕ ಅಂದ್ರೆ ತಾರಾ ಅಂತಾನೆ ಅರ್ಥ. ತಾರಾ ಪ್ರಧಾನ ಸಮರ ಅಂತ ಅರ್ಥ. ತಾರೆಯ ಸಲುವಾಗಿ ನಡೆದಂತಹ ಒಂದು ಯುದ್ಧ ಅಂತ ತಾರಕಾಮಯ ಸಮರಹ ಅನ್ನೋದಕ್ಕೆ ಆ ರೀತಿ ಅರ್ಥ ಮಾಡಿದ್ದಾರೆ. ವಿಜಯಧ್ವಜ ತೀರ್ಥರು ಆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಅದೇ ತರ ಚಲಾರಿಯರು ಬರೆದಿದ್ದಾರೆ ತಾರಕಾಮಯ ಅನ್ನೋದಕ್ಕೆ. ತಾರೆಯ ಸಲುವಾಗಿ ನಡೆದಂತಹ ಯುದ್ಧ, ಅದಕ್ಕೆ ತಾರಕಾಮಯ ಯುದ್ಧ ಅಂತ. ಸರ್ವದೇವಗಣೋಪೇತೋ ಮಹೇಂದ್ರೋ ಗುರುಮನ್ವಯಾತ್ ಸುರಾಸುರ ವಿನಾಶೋಭೂತ್ ಸಮರಸ್ತಾರಕಾಮಯಃ ನಿವೇದಿತೋ ಜೋಂಗಿರಸ ಸೋಮಂ ನಿರ್ಭರ್ತ್ಸ್ಯ ವಿಶ್ವಕೃತ್ ತಾರಾಂ ಸ್ವಭರ್ತ್ರೇ ಪ್ರಾಯಚ್ಛತ್ ಅಂತರ್ವರ್ತ್ನೀಂ ಬೃಹಸ್ಪತಿ. ಅಂಗಿರ ಎಂಬಂತಹ ಋಷಿಗಳು, ಅವರು ಬೃಹಸ್ಪತ್ಯಾಚಾರ್ಯರ ತಂದೆ. ಆ ಅಂಗಿರ ಅನ್ನೋ ಋಷಿಗಳು ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಆಮೇಲೆ ಬ್ರಹ್ಮದೇವರು ಚಂದ್ರನಿಗೆ ಬೈದು ಆ ತಾರೆಯನ್ನ ಮತ್ತೆ ಹಿಂತಿರುಗಿ ವಾಪಸ್ಸು ಬೃಹಸ್ಪತ್ಯಾಚಾರ್ಯಗೆ ಕೊಡಿಸಿದ. ಇಷ್ಟು ಮೊದಲೇ ಮಾಡಬಹುದಿತ್ತಲ್ಲ. ದೊಡ್ಡ ಯುದ್ಧ ನಡೀತು ಅವಳ ಸಲುವಾಗಿ. ಅಂಗಿರ ಋಷಿಗಳು ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಬ್ರಹ್ಮದೇವರು ಬಂದು ಚಂದ್ರನಿಗೆ ಬೈತಾರೆ, ಎಂತ ಕೆಲಸ ಮಾಡಿದಿ, ಬಿಟ್ಬಿಡು ಅಂತ. ಆವಾಗ ಬ್ರಹ್ಮದೇವರ ಮಾತಿಗೆ ಬ್ರಹ್ಮದೇವರೇ ಬಂದು ಚಂದ್ರನಿಗೆ ಬೈದು ನಿರ್ಭರ್ತ್ಸ್ಯ ಅಂತ ಹೇಳಿದ್ದಾರೆ. ಚಂದ್ರನಿಗೆ ಬೈದು ಆ ತಾರೆಯನ್ನ ಪತಿಗಳಾದಂತ ಸ್ವಭರ್ತ್ರೇ ಪ್ರಾಯಚ್ಛತ್,
ತನ್ನ ಪತಿಗೆ ಅಂದ್ರೆ ಬೃಹಸ್ಪತ್ಯಾಚಾರ್ಯಗೆ ಕೊಡಿಸಿದ. ಆದರೆ ಆ ಸಮಯದಲ್ಲಿ ಅವಳು ಗರ್ಭಿಣಿಯಾಗಿದ್ಲು. ಬೃಹಸ್ಪತ್ಯಾಚಾರ್ಯ ಗೊತ್ತಾಗಿ ಬಿಡುತ್ತದು, ಇವಳು ಗರ್ಭಿಣಿಯಾಗಿದ್ದಾಳೆ ಅನ್ನೋದು ವಿಷಯ ಬೃಹಸ್ಪತ್ಯಾಚಾರ್ಯ ಗೊತ್ತಾಯ್ತು. ನಿವೇದಿತೋ ಜೋಂಗಿರಸ ಸೋಮಂ ನಿರ್ಭರ್ತ್ಸ್ಯ ವಿಶ್ವಕೃತ್ ತಾರಾಂ ಸ್ವಭರ್ತ್ರೆ ಪ್ರಾಯಚ್ಛತ್ ಅಂತರ್ವರ್ತ್ನೀಂ ಬೃಹಸ್ಪತಿ. ಅಂತರ್ವರ್ತ್ನೀಂ ಅಂದ್ರೆ ಗರ್ಭಿಣಿ ಅಂತ ಅರ್ಥ. ಅಂತರ್ವರ್ತ್ನೀಂ ಅಬುದ್ಧ್ಯತ, ಅಂತರ್ವರ್ತ್ನಿಯಾಗಿದ್ದಾಳೆ ಇವಳು ಅಂದ್ರೆ ಇವಳು ಗರ್ಭಿಣಿಯಾಗಿದ್ದಾಳೆ ಅನ್ನೋದನ್ನ ಬೃಹಸ್ಪತ್ಯಾಚಾರ್ಯರು ತಿಳ್ಕೊಂಡ್ರು. ಗರ್ಭಂ ತ್ಯಜಾಶು ದುಷ್ಪ್ರಜ್ಞೆ ಮತ್ಕ್ಷೇತ್ರಾದಾಹಿತಂ ಪರೈಃ ನಾಹಂ ತ್ವಾಂ ಭಸ್ಮಸಾತ್ ಕುರ್ಯಾಂ ಸ್ತ್ರಿಯಂ ಸಾಂತಾನಿಕೆ ಸತೀ. ಬೃಹಸ್ಪತ್ಯಾಚಾರ್ಯ ಏನ್ ಮಾಡಿದ್ರು, ಅವಳ ಮೇಲೆ ಸಿಟ್ಟು ಮಾಡಿದ್ರು. ಅವಳಿಗೆ ದುಷ್ಪ್ರಜ್ಞೆ ಅಂತ ಬೈತಾರೆ. ದುರ್ಬುದ್ಧಿ ಅವಳೇ, ಬೇರೆಯವರು ಆಧಾನ ಮಾಡಿರೋ ಈ ಗರ್ಭ ಏನಿದೆ ಅದನ್ನ ನನ್ನ ಕ್ಷೇತ್ರದಿಂದ ಹೊರಗೆ ಹಾಕು ಅಂತಾರೆ. ಮತ್ ಕ್ಷೇತ್ರಾತ್ ಅಂತಾರೆ, ಅದು ನನ್ನ ಕ್ಷೇತ್ರ. ಆ ನನ್ನ ಕ್ಷೇತ್ರದಿಂದ ಆ ಗರ್ಭವನ್ನ ಹೊರಗೆ ಹಾಕಿಬಿಡು, ಯಾಕೆ ಅದು ಬೇರೆಯವರು ಆದಾನ ಮಾಡಿದ್ದು ಅಂತ. ಬೇರೆಯವರು ಆದಾನ ಮಾಡಿದಂತಹ ಆ ಒಂದು ಗರ್ಭವನ್ನ ನನ್ನ ಕ್ಷೇತ್ರದಿಂದ ಹೊರಗೆ ಹಾಕು. ನೀನು ಒಂದು ಹೆಣ್ಣು, ಅದಕ್ಕೋಸ್ಕರ ನಾನು ಬಿಟ್ಟಿದ್ದೇನೆ, ಇಲ್ಲ ಅಂದ್ರೆ ಈಗಲೇ ನಿನ್ನನ್ನು ಭಸ್ಮ ಮಾಡಿ ಬಿಡ್ತಿದ್ದೆ ಅಂತಾರೆ. ಅದರಲ್ಲೂ ನೀನು ಗರ್ಭಿಣಿಯಾಗಿದ್ದಿ, ನೀನು ಹೆಣ್ಣು ಮತ್ತು ಗರ್ಭಿಣಿ ಬೇರೆ. ಈ ಸಮಯದಲ್ಲಿ ನಿನ್ನನ್ನು ಸುಡಬಾರದು ಅನ್ನೋ ಕಾರಣಕ್ಕೋಸ್ಕರ ಬಿಡ್ತಾ ಇದ್ದೇನೆ, ನಾನು ನಿನ್ನನ್ನು ಭಸ್ಮ ಮಾಡೋದಿಲ್ಲ ಅಂತಾರೆ. ನಾಹಂ ತ್ವಾಂ ಭಸ್ಮಸಾತ್ ಕುರ್ಯಾಂ, ನಾನು ನಿನ್ನನ್ನು ಇವಾಗ ಭಸ್ಮ ಮಾಡೋದಿಲ್ಲ. ಯಾಕೆ? ನೀನು ಹೆಣ್ಣಾಗಿದ್ದಿ, ಮೇಲಾಗಿ ಗರ್ಭಿಣಿಯಾಗಿದ್ದಿ. ಆ ಕಾರಣದಿಂದ ನಾನು ನಿನ್ನನ್ನ ಸುಟ್ಟು ಭಸ್ಮ ಮಾಡೋದಿಲ್ಲ. ನೀನು ಇದನ್ನು ಹೊರಗೆ ಹಾಕು, ಆ ಗರ್ಭವನ್ನ ನನ್ನ ಕ್ಷೇತ್ರದಿಂದ ಹೊರಗೆ ಹಾಕು ಅಂತಾರೆ. ಗರ್ಭಂ ತ್ಯಜಾಶು ದುಷ್ಪ್ರಜ್ಞೆ ಮತ್ಕ್ಷೇತ್ರಾದಾಹಿತಂ ಪರೈಃ ನಾಹಂ ತ್ವಾಂ ಭಸ್ಮಸಾತ್ ಕುರ್ಯಾಂ ಸ್ತ್ರಿಯಂ ಸಾಂತಾನಿಕೆ ಸತಿ ತತ್ಯಾಜ ವ್ರೀಡಿತಾ ತಾರಾ ಕುಮಾರಂ ಕನಕಪ್ರಭಂ. ಅವಳಿಗೆ ನಾಚಿಕೆ ಆಯ್ತು ಪಾಪ. ತಾರಾದೇವಿಗೆ ವ್ರೀಡಿತಾ ಅಂತ ಹೇಳಿದ್ದಾರೆ, ನಾಚಿಕೆಯಿಂದ ಅವಳು ಆ ಗರ್ಭವನ್ನ ಹೊರಗೆ ಹಾಕಿದ್ಲು. ಅದು ಕನಕಪ್ರಭಂ ಅಂದಿದ್ದಾರೆ, ಬಂಗಾರದಂತೆ ಹೊಳಿತಾ ಇತ್ತಂತೆ. ಅಂತಹ ಒಂದು ಮಗನನ್ನ ಹಡೆದಿದ್ದಾಳೆ ತಾರಾದೇವಿ. ಆ ಮಗ ಚೆನ್ನಾಗಿ ಹೊಳಿತಾ ಇದ್ದ, ಬಂಗಾರದಂತೆ ಅವನ ಒಂದು ಪ್ರಭೆ. ಅಂತಹ ಒಂದು ಮಗುವನ್ನ ಹೊರಗೆ ಹಾಕಿದ್ದಾಳೆ. ತತ್ಯಾಜ ವ್ರೀಡಿತಾ ತಾರಾ ಕುಮಾರಂ ಕನಕಪ್ರಭಂ. ಸ್ಪೃಹಾ ಮಾಂಗಿರಸಶ್ಚಕ್ರೆ ಕುಮಾರೇ ಸೋಮಯೇ ವಚ ಮಮಾಯಂ ನ ತವೇತ್ಯುಚ್ಚೈಃ ತಸ್ಮಿನ್ ವಿವದಮಾನಯೋಃ ಪಪ್ರಚ್ಛುರ್ಋಷಯೋ ದೇವಾಃ ನಾವೋಚದ್ವ್ರೀಡಿತಾ ತು ಸಾ ಕುಮಾರೋ ಮಾತರಂ ಪ್ರಾಹ ಕುಪಿತೋ ಲೀಕಲಜ್ಜಯಾ. ಆ ಮಗು ಕನಕಪ್ರಭಂ ಅಂತ ಒಳ್ಳೆ ಬಂಗಾರದಂತೆ ಹೊಳಿತಾ ಇದೆ. ಆ ಮಗನನ್ನ ನೋಡಿ ಬೃಹಸ್ಪತ್ಯಾಚಾರ್ಯರು ಇವನು ನನ್ನ ಮಗ ಅಂತಂದ್ರು. ಚಂದ್ರ ಇಲ್ಲ, ಇವನು ನನ್ನ ಮಗ ಅಂತ ಇಬ್ಬರಿಗೂ ವಿವಾದ. ಮಮಾಯಂ ನ ತವ ಇತಿ ಉಚ್ಚೈಹಿ,
ತಸ್ಮಿನ್ ವಿವದಮಾನಯೋ, ಜೋರ ಧ್ವನಿಯಿಂದ ವಾದ ಮಾಡ್ತಾ ಇದ್ದಾರೆ. ಇವನು ನನ್ನ ಮಗ ಅಂತ, ಇಲ್ಲ ನಿನ್ನ ಮಗ ಅಲ್ಲ, ಇವನು ನನ್ನ ಮಗ ಅಂತ ಅವನು. ಬೃಹಸ್ಪತ್ಯಾಚಾರ್ಯರು ಮತ್ತು ಸೋಮ ಇಬ್ರು ಕೂಡ ಉಚ್ಚೈಹಿ ದೊಡ್ಡ ಧ್ವನಿಯಿಂದ ವಾದ ಮಾಡ್ತಾ ಇದ್ದಾರೆ. ಆವಾಗ ಋಷಿ ಮುನಿಗಳೆಲ್ಲ ಬಂದ್ರು, ದೇವತೆಗಳೆಲ್ಲ ಬಂದು ಆ ತಾರೆಯನ್ನ ಕೇಳ್ತಾ ಇದ್ದಾರೆ, ನೋಡಮ್ಮ ನೀನೇ ಹೇಳು, ಈ ಮಗು ಯಾರ್ದು? ಬೃಹಸ್ಪತ್ಯಾಚಾರ್ಯದೋ ಸೋಮಂದೋ? ಅವರಿಬ್ರು ಜಗಳಾಡ್ತಾ ಇದ್ದಾರೆ. ಉಚ್ಚ ಧ್ವನಿಯಿಂದ ಅವರು ವಿವದಮಾನಯೋಹೋ ಪಪ್ರಚ್ಚ ಋಷಯ ದೇವಾಹ. ಇವಳಿಗೆ ಈ ಋಷಿಗಳು ದೇವತೆಗಳೆಲ್ಲ ಬಂದು ಇದು ಯಾರ ಮಗು ಹೇಳು, ನೀನೇ ಹೇಳು ಅಂತಂದಾಗ ಅವಳಿಗೆ ನಾಚಿಕೆ ಆಯ್ತು, ಏನು ಮಾತಾಡಲಿಲ್ಲ ಅವಳು. ಆವಾಗ ಆ ಮಗು ಏನಿದೆ ಕುಮಾರ, ಅವನಿಗೆ ಆಕ್ಷೇಪ ಮಾಡಿದ್ದಂತೆ. ಈ ತಾಯಿಯಾದಂತಹ ತಾರಾದೇವಿ ಸುಮ್ಮನೆ ಅವಳು ನಾಚಿಕೆ ಪಡ್ತಾ ಇದ್ದಾಳಲ್ಲ, ಇದು ಅಲೀಕ ಲಜ್ಜಯ ಅಂತಂದಿದ್ದಾರೆ. ಸುಳ್ಳು ನಾಚಿಕೆ ಅಂತ, ಸುಳ್ಳಾದ ನಾಚಿಕೆ ಅಲೀಕ ಲಜ್ಜ ಅಂತನ್ನೋದಕ್ಕೆ ಅಲೀಕಂ ಅಪ್ರಿಯ ಕಾರ್ಯ ಇತಿ ವಿಶ್ವ, ಅಪ್ರಿಯ ನಿಮಿತ್ತ ಲಜ್ಜಯ ಅಂತ ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ. ಅಪ್ರಿಯ ನಿಮಿತ್ತ, ಈ ನಾಚಿಕೆ ಪಡ್ಲಿಕ್ಕೆ ನಿಮಿತ್ತ ಏನಿಲ್ಲ ಇಲ್ಲಿ, ಅದಕ್ಕೋಸ್ಕರ ಅನೇಕ ಲಜ್ಜ ಇದು. ರಹಸ್ಯಂ ಬಹಿಹಿ ಪತತಿ ಇತಿ ಅಪ್ರಿಯ ನಿಮಿತ್ತಕ ಲಜ್ಜಾ ಅಂತ ಸತ್ಯಧರ್ಮರು ಇನ್ನೂ ಸ್ವಲ್ಪ ಅದನ್ನ ವಿವರಣೆ ಮಾಡಿದ್ದಾರೆ. ಹೇಳಿಬಿಟ್ರೆ ರಹಸ್ಯ ಹೊರಗೆ ಬಿದ್ದುಬಿಡತ್ತಲ್ಲ ಅಂತ ಅವಳಿಗೆ ನಾಚಿಕೆ ಆಯ್ತು. ರಹಸ್ಯಂ ಬಹಿಪತತಿ ಇತಿ, ರಹಸ್ಯ ಹೊರಗೆ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ ನಾಚಿಕೆ ಪಟ್ಲು. ಆದ್ರಿಂದ ಅಲೀಕ ಲಜ್ಜಾ, ಅಪ್ರಿಯ ಕಾರ್ಯ ಅಂತ ವಿಶ್ವಕೋಶ ಮಾಡ್ತಾರೆ. ಆದ್ರಿಂದ ಅವಳಿಗೆ ನಾಚಿಕೆ ಆಯ್ತು. ಅಂತಹ ನಾಚಿಕೆ ಪಟ್ಟದ್ದರಿಂದ ಮಗನೇ ಸಿಟ್ಟಾಗಿ ತಾಯಿಯನ್ನ ಆಕ್ಷೇಪ ಮಾಡ್ತಾನೆ. ತಾಯಿಗೆ ಮಗನೇ ಕೇಳ್ತಾನೆ, ಸ್ಪೃಹ ಮಾಂಗಿರಸಶ್ಚಕ್ರೆ ಕುಮಾರೇ ಸೋಮ ಏವಚ ಮಮಾಯಂ ನ ತವೇತ್ಯುಚ್ಚೈಹಿ ತಸ್ಮಿನ್ ವಿವದಮಾನಯೋಃ ಪಪ್ರಚ್ಛುರ್ಷಯೋ ದೇವಾಃ ನಾವೋಚದ್ವ್ರೀಡಿತಾ ತುಸಾ ಕುಮಾರೋ ಮಾತರಂ ಪ್ರಾಹ ಕುಪಿತೋಲೀಕಲಜ್ಜಯ. ಏನ್ ಕೇಳ್ದ ಕುಮಾರ? ತಾಯಿಗೆ ಅವನೇ ಆಕ್ಷೇಪ ಮಾಡ್ತಾ ಇದ್ದಾನೆ. ಏನ್ ಆಕ್ಷೇಪ ಮಾಡಿದ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಟೈಮ್ ಆಯ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಅಲ್ಲಿಗೆ 12ನೇ ಅಧ್ಯಾಯದಲ್ಲಿ 12 ಶ್ಲೋಕ ಆಯ್ತು. ನವಮಸ್ಕಂದ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಗಾಚಾರ್ಯ, ನಮಸ್ಕಾರಗಳು, ಧನ್ಯವಾದಗಳು. ಹರೇ ನಮಃ. ಚೆನ್ನಾಗಿತ್ತು. ನಮಸ್ಕಾರ ಗುರುಗಳೇ. ನಿನ್ನೆ ಪಾಠದಲ್ಲಿ ಒಂದು ಸಂಶಯ. ನಿನ್ನ ರಾಜರ ವಂಶಲಿ ಬಂದು ಜನಕನ ಅವತಾರ ಆತ. ಸೀತೆ ತಂದೆ ಜನಕತನ ಓದಿದ್ದೇವೆ, ಬಟ್ ಅಂದ್ರೆ ಅದೆಲ್ಲ ರಾಮರಂದು ಅವತಾರಕ್ಕೆ ಆಮೇಲತ್ತ ಇದು ಬರ್ತಲ್ಲವ, ಇದು ಬೇರೆ ಜನಕನ? ಅಂದ್ರೆ ಇಲ್ಲಿ ಮೊದಲೇ ಹೇಳಿದ್ದಾರೆ ಅಷ್ಟೇ. ರಾಮ ಇದಕ್ಕಿಂತ ಮೊದಲೇ ರಾಮ ಅವತಾರ ಆಗಿತ್ತು. ಹೇಳುವಾಗ ಆ ವಂಶದ ಚರಿತ್ರೆಯನ್ನು ಹೇಳ್ತಾ ಬರುವಾಗ ಅದನ್ನು ಮುಂದೆ ಹೇಳ್ತಾ ಬಂದಿದ್ದಾರೆ. ಮುಂದೆ ಆಗೋರನ್ನು ಕೂಡ ಹೇಳ್ತಾ ಬಂದಿದ್ದಾರಲ್ವಾ. ಅಲ್ಲಿವರೆಗೂ ಆದವರು, ಇನ್ನು ಮುಂದೆ ಆಗೋರ್ನು ಹಿಂಗೆ ಎಲ್ಲ ಹೇಳ್ತಾ ಬಂದಿದ್ದಾರೆ. ಸೀತಾದೇವಿ ಅವತಾರ ಏನು ಮಾಡಿದಾಳೆ, ಅದಕ್ಕಿಂತ ಮುಂಚೆನೆ ರಾಮದೇವರ ಅವತಾರ ಆಗಿತ್ತು. ಅದನ್ನ ಇಲ್ಲಿ ಮುಂದೆ ಹೇಳ್ತಾ ಬರ್ತಾರ. ಅದನ್ನ ಅಲ್ಲಿ ಹಿಂದೆ ಹೇಳಿದ್ರಲ್ವಾ, ಹೇಳಿದ್ರು. ಇನ್ನೊಂದು ಸಂಶಯ ಅಂದ್ರೆ ರಾಮರ್ ಯಾವ ಕಾಮಲ ಲವಕುಶ ಅವನ್ ಚರಿತ್ರಂದು ಕಳಗ ನಿಮಿ ಆಮೇಲತ್ತ ಬಂದು ಜನಕ ಬರ್ತಾರಲ್ವಾ. ಸೊ ಅದು ರಾಮಂದು ಅವರೊಂದು ವಂಶಲಿಯೇ ಹಿಂದೆ ಸೀತಾದೇವಿ ಬರಾಬರಿ ಆಗತ್ತಲ್ಲ. ಅದು ಒಂದು ಡೌಟು.
ಆಮೇಲೆ ಬಂದು ಆ ಜನಕನ್ ವಂಶಲಿಯೇ ಇನ್ನೊಂದು ಜನಕ ಬಂದು ಅಲ್ಲಿ ಇನ್ನೊಂದು ಒಂದು ರಾಜರ ಒಳಗ ಅಲ್ಲಿದ್ದ ಒಂದು ನೆಗಿಲಿನ ಏಳಾವಳ ಸೀತಾ ಬರ್ತಾ ಇರ್ತ ಇನ್ನೊಂದ್ ಸೊಳಗ ಬರ್ತಾ ಇದ್ದ ಚಲೋ ಎರಡ್ ಕಡೆಗ್ ಬಂತು ಅಂತೀರಾ? ಇಲ್ಲ ಒಂದು ಜನಕ ಸೀತಾದೇವಿ ಹೌದು. ಆ ಜನಕನ್ ಮಗಳು ಸೀತಾದೇವಿಯ ಇಲ್ಲ ಆಮೇಲೆ ಜನಕ ಅನ್ನೋದು ಅದೇ, ಅದಕ್ಕೇನೆ ಜನಕ, ಮಿಥಿಲ, ವಿದೇಹ ಇದೆಲ್ಲ ಸರ್ನೇಮ್, ಅದು ಕುಲನಾಮ ಅಂತ ಬಂತು. ಹಾಗಾಗಿ ಸೀರಧ್ವಜ ಅಂತನ್ನೋನೇನಿದ್ದಾನೆ ಅವನು ಯಾಗ ಮಾಡಬೇಕು ಅಂತ ಭೂಮಿಯನ್ನ ಅಗಿಲಿಕ್ಕೆ ಹೊರಟಾಗ ಆ ಸೀರದಿಂದ ಉದ್ಭವಿಸಿದವಳು ಸೀತಾದೇವಿ ಅಂತ ಬಂತು ನೋಡಿ. ನಿನ್ನೆ ಪಾಠದಲ್ಲೋ ಅಥವಾ ಮೊನ್ನೆ ಪಾಠದಲ್ಲೋ ಹೇಳಿದ್ವಿ ನಾವು. ಸೀರಧ್ವಜೋ ಯಜ್ಞೆ ಯಜ್ಞಾರ್ಥಂ ಕರ್ಷತೋ ಮಹೀಮ್ ಅಂತ 18ನೇ ಶ್ಲೋಕ 11ನೇ ಅಧ್ಯಾಯದಲ್ಲಿ. ಅಲ್ಲಿ ಸೀತಾ ಸೀರಾಗ್ರತೋ ಜಾತ, ಸೀರದ ಅಗ್ರದಿಂದ ಹುಟ್ಟಿದವಳು ಸೀತಾ. ಅವನು ಸೀರಧ್ವಜ ಅಂತ, ಅವನಿಗೂ ಜನಕ ಅಂತ ಕರೀತಾರೆ. ವಿದೇಹ, ಜನಕ, ಮಿಥಿಲ ಅನ್ನೋದು ಅದು ಕುಲನಾಮ ಆದ್ರಿಂದ ಅವರೆಲ್ಲರಿಗೂ ಇತ್ತದು. ಆದ್ರಿಂದ ಜನಕರಾಜನ ಮಗಳು ಅಂತ. ಜನಕರಾಜ ಅಂತಂದ್ರೆ ಅದು ಜನಕ ಅನ್ನೋದು ಆ ಕುಲದ ನೇಮ. ಹಾಗಾಗಿ ಸೀರಧ್ವಜನ ಮಗಳೇ ಅವಳು. ಮಗಳು ಯಾರ ಮಗಳು ಹಂಗ ನೋಡ್ಲಿಕ್ಕೆ ಹೋದ್ರೆ ಬಂದು ಜನಕ ಅಂತ ಕರ್ಸ್ಕೊಳ್ತಾನೆ. ಹಿಂದೆ ತಾನೆ ಬರ್ತಾರ ರಾಮಂದು ವಂಶಂದು ಕಳಗ ಬಂದವಣ ಇಲ್ಲ ಇಲ್ಲ ಇಲ್ಲ, ಅದು ಬೇರೆ. ರಾಮನ ವಂಶ ಅಂತಂದ್ರೆ ಮಗನ ವರ್ಷ ಚರಿತ್ರೆ ಹೇಳಿ ಕೆಳಗೆ ನಿಮಿ ಬತ್ತಾನ. ಆ ನಿಮ್ದು ಒಂದು ಶರೀರದ ಹೊರ ಬಂದವ ಜನಕ, ಅವನ್ ವಂಶಲಿ ಕೆಳಗ ಬಂದವ ಹಂಗತ ಬರ್ತಲ್ವಾ? ಇಲ್ಲ, ಅದು ವ್ಯತ್ಯಾಸ ಆಗ್ತದೆ. ಇದು ಗೋತ್ರ ವ್ಯತ್ಯಾಸ ಆಗ್ತದೆ. ನೋಡೋಣ, ಅದು ವಿಷಯ ನೋಡೋಣಂತೆ ಸರಿ ಹೇಗೆ ಅಂತ. ನಮಸ್ಕಾರ ಗುರುಗಳೇ. ಗುರುಗಳು ಈ ತರ ಹೆಂಡತಿನ ಚಂದ್ರ ಕರ್ಕೊಂಡು ಹೋಗೋದು ಎಲ್ಲ ಏನು ಇದರ ಘಟನೆಗಳ ರಹಸ್ಯ ಏನು ಅಂತ ಗೊತ್ತಿಲ್ಲ. ಅದೆಲ್ಲ ದೇವಗುಹ್ಯ. ತುಂಬಾ ನಮ್ಮಂಥವ್ರು ಲೋಕರೀತಿಯಿಂದ ವಿಚಾರ ಮಾಡಬಾರ್ದು ಇದನ್ನೆಲ್ಲ. ಹೌದು, ಈಗ ಲೋಕರೀತಿಯನ್ನು ವಿಚಾರ ಮಾಡಿದ್ರೆ ಇದು ಕೇಳಕ್ಕೆ ಯೋಗ್ಯ ಅಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಅದೇ 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 ಅದಕ್ಕೆಲ್ಲ ತುಂಬಾ ದೇವಗುಹ್ಯ ಅಂತ ಕರೀತಾರೆ. ಅದನ್ನ ನಾವು ಅಷ್ಟು ಸುಲಭವಾಗಿ ತಗೊಳ್ಬಾರದು. ಅದಕ್ಕೆಲ್ಲ ತುಂಬಾ ದೊಡ್ಡ ದೊಡ್ಡ ಕಾರಣಗಳೆಲ್ಲ ಇದ್ದಾವೆ. ಅದು ಕ್ರಮೇಣ ನಮಗೆ ಬಂದಾಗ ಅರ್ಥ ಆಗ್ತದೆ. ಅಂತೂ ನಾವು ಲೌಕಿಕ ರೀತಿಯಲ್ಲಿ ಅದನ್ನ ವಿಚಾರ ಮಾಡಬಾರದು. ಅದೇ ಸರಿ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ.